ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಜೂನ್ 6 ಮತ್ತು 7ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ನಾವು ಸಿಂಧೂರ ಸಸ್ಯ, ಗ್ರೇಟರ್ ಫ್ಲೇಮಿಂಗೋ ಅಭಯಾರಣ್ಯ, ಅಸ್ಟಟೈನ್, PMEGP, ಡಿಪ್ತೀರಿಯಾ, ಸೀಕೇರ್ಸ್ ಆವೃತ್ತಿ 2.0 ಪೋರ್ಟಲ್ ಇವುಗಳೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಸಿಂಧೂರ ಸಸ್ಯ. ಇದರ ವೈಜ್ಞಾನಿಕ ಹೆಸರು ಏನು? ಸಿಂಧೂರ ಸಸ್ಯದ ವೈಜ್ಞಾನಿಕ ಹೆಸರು ಬಿಕ್ಸಾ ವರೆಲಾನ್ನ. ಇದು ಒಂದು ಸಣ್ಣ ಉಷ್ಣವಲಯದ ಪೊದೆ ಸಸ್ಯವಾಗಿದೆ. ಈ ಸಸ್ಯ ಪ್ರಕಾಶಮಾನವಾದ ಕೆಂಪು ಬೀಜಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಅನ್ನಾಟೋ ಎಂದು ಕರೆಯಲಾಗುತ್ತದೆ. ಹಿಂದಿಯಲ್ಲಿ ಸಿಂಧೂರ ಸಸ್ಯ ಎಂದು ಕರೆಯಲಾಗುತ್ತದೆ. ಬಿಕ್ಸಾದ ಹಣ್ಣುಗಳು ಗೋಳಾಕಾರದ ಅಂಡಾಕಾರದ ಕ್ಯಾಪ್ಸೂಲ್ಗಳಾಗಿದ್ದು ಮೃದುವಾದ ಮುಳ್ಳುಗಳಿಂದ ಆವೃತವಾದ ಮೊನಚಾದ ಕೆಂಪು ಕಂದು ಬೀಜಕೋಶಗಳನ್ನ ಹೋಲುವ ಸಮೂಹಗಳಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ಇದು ಬ್ರೆಜಿಲ್ಗೆ ಸ್ಥಳೀಯ ಸಸ್ಯವಾದರೂ ದಕ್ಷಿಣ ಮತ್ತು ಮಧ್ಯ ಅಮೆರಿಕ, ಪೆರು, ಮೆಕ್ಸಿಕೋ, ಈಕ್ವೆಡಾರ್, ಇಂಡೋನೇಷ್ಯಾ, ಭಾರತ, ಕೀನ್ಯಾ ಮತ್ತು ಪೂರ್ವ ಆಫ್ರಿಕಾದಂತಹ ಉಷ್ಣವಲಯದ ದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಸಿಂಧೂರ ಸಸ್ಯಕ್ಕೆ ಹಿಮಮುಕ್ತ, ಬೆಚ್ಚಗಿನ, ಆರ್ದ್ರ ವಾತಾವರಣ ಮತ್ತು ಬಿಸಿಲಿನ ಸ್ಥಳ ಬೇಕಾಗುತ್ತದೆ. ಆದ್ದರಿಂದ ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೂರ್ಣ ನೇರ ಸೂರ್ಯನ ಬೆಳಕು ಹೆಚ್ಚು ಸೂಕ್ತವಾಗಿರುತ್ತದೆ. ಬಹುತೇಕ ಎಲ್ಲಾ ರೀತಿಯ ಮಣ್ಣಿನಲ್ಲಿ ಈ ಸಸ್ಯಗಳು ಬೆಳೆಯುತ್ತವೆ. ಸ್ವಲ್ಪ ಕ್ಷಾರೀಯ ಮಣ್ಣಿಗೆ ಆದ್ಯತೆ ಹೆಚ್ಚಾಗಿ ನೀಡಲಾಗುತ್ತದೆ. ಈ ಸಸ್ಯದ ಬೀಜಗಳು ಆಹಾರ ಉತ್ಪನ್ನಗಳಲ್ಲಿ, ಜವಳಿ, ಬಣ್ಣ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಈ ಸಸ್ಯದ ಕೆಂಪು ಕಿತ್ತಳೆ ಬಣ್ಣವನ್ನ ಸೌಂದರ್ಯವರ್ಧಕ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಇದರ ಸಾರಗಳನ್ನ ಚೀಸ್, ಬೆಣ್ಣೆ, ಮಾರ್ಗರಿನ್, ಐಸ್ ಕ್ರೀಮ್ಗಳು, ಮಾಂಸಗಳು ಮತ್ತು ಕಾಂಡಿಮೆಂಟ್ಗಳಂತಹ ಅನೇಕ ಉತ್ಪನ್ನಗಳಿಗೆ ಹಳದಿ ಅಥವಾ ಕಿತ್ತಳೆ ಬಣ್ಣವನ್ನ ಸೇರಿಸಲು ಕೈಗಾರಿಕಾ ಆಹಾರ ಬಣ್ಣವಾಗಿಯೂ ಬಳಸಲಾಗುತ್ತದೆ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಜೂನ್ 5ರಂದು ನಡೆದಂತಹ ವಿಶ್ವ ಪರಿಸರ ದಿನದಂದು ತಮ್ಮ ಅಧಿಕೃತ ನಿವಾಸ ಸವೆನ್ಲೋಕ್ ಕಲ್ಯಾಣ ಮಾರ್ಗದಲ್ಲಿ ಈ ಸಿಂಧೂರ ಸಸ್ಯನ್ನ ನೆಟ್ಟು ವಿಶ್ವ ಪರಿಸರ ದಿನವನ್ನ ಆಚರಿಸಿದರು. ಆದ್ದರಿಂದ ಈ ಸಿಂಧೂರ ಸಸ್ಯ ಸುದ್ದಿಯಲ್ಲಿದೆ. ಇದರ ವೈಜ್ಞಾನಿಕ ಹೆಸರು ಏನು? ಬಿಕ್ಸಾ ವರೆಲಾನ್ನ. ಇದು ಒಂದು ಸಣ್ಣ ಉಷ್ಣವಲಯದ ಪೊದೆ ಸಸ್ಯವಾಗಿದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಅನ್ನಾಟೋ, ಹಿಂದಿಯಲ್ಲಿ ಸಿಂಧೂರ ಸಸ್ಯ ಅಂತ ಹೇಳಿ ಕರಿತೀವಿ. ಇದು ಬ್ರೆಜಿಲ್ಗೆ ಸ್ಥಳೀಯವಾದ ಸಸ್ಯವಾಗಿದೆ. ಆದರೂ ಕೂಡ ಇನ್ನೂ ಒಂದಷ್ಟು ಉಷ್ಣವಲಯದ ದೇಶಗಳಲ್ಲಿ ಇದನ್ನ ಬೆಳೆಯಲಾಗುತ್ತದೆ. ಅವು ದೇಶಗಳು ಯಾವುವು ಅನ್ನೋದು ಇಲ್ಲಿದೆ, ನೀವು ನೋಡ್ಕೊಳ್ಳಿ. ಇದನ್ನ ಜವಳಿ ಕೈಗಾರಿಕೆ, ಬಣ್ಣದ ಕೈಗಾರಿಕೆ ಹಾಗೂ ಸೌಂದರ್ಯವರ್ಧಕಗಳ ಕೈಗಾರಿಕೆ, ಆಹಾರ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್, ಗ್ರೇಟರ್ ಫ್ಲೇಮಿಂಗೋ ಅಭಯಾರಣ್ಯ, ಗ್ರೇಟರ್ ಫ್ಲೇಮಿಂಗೋ ಸ್ಯಾಂಕ್ಚುರಿ. ಇದು ಏಕೆ ಸುದ್ದಿಯಲ್ಲಿದೆ ಅಂದ್ರೆ ಇತ್ತೀಚೆಗೆ ಇದನ್ನ ತಮಿಳುನಾಡು ಸರ್ಕಾರದವರು ಈ ಅಭಯಾರಣ್ಯವನ್ನ ಸ್ಥಾಪಿಸಲು ಘೋಷಣೆಯನ್ನ ಮಾಡಿದ್ದಾರೆ. ತಮಿಳುನಾಡಲ್ಲಿ ಧನುಷ್ಕೋಡಿಯಲ್ಲಿ ಗ್ರೇಟರ್ ಫ್ಲೇಮಿಂಗೋ ಅಭಯಾರಣ್ಯವನ್ನ ಘೋಷಣೆ ಮಾಡಿದೆ ತಮಿಳುನಾಡು ಸರ್ಕಾರ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಪರಿಸರ ವಿಜ್ಞಾನ ದೃಷ್ಟಿಯಿಂದ ಪ್ರಮುಖವಾದ ಮನ್ನಾರಕೊಲ್ಲಿಯ ಜೀವಗೋಳ ಮೀಸಲು ಪ್ರದೇಶದಲ್ಲಿದೆ. ಗ್ರೇಟರ್ ಫ್ಲೇಮಿಂಗೋ ಆಫ್ರಿಕಾ, ಪಶ್ಚಿಮ ಏಷ್ಯಾ ಮತ್ತು ದಕ್ಷಿಣ ಯುರೋಪಿನಾದ್ಯಂತ ಕಂಡುಬರುವ ಗುಲಾಬಿ ಬಣ್ಣದ ದೊಡ್ಡ ಅಲೆದಾಡುವ ಪಕ್ಷಿಯಾಗಿದೆ. ಇದು ಆಳವಿಲ್ಲದ ಉಪ್ಪು ಸಹಿತ ಜೌಗು ಪ್ರದೇಶದಲ್ಲಿ ವಾಸಿಸುತ್ತದೆ. ಲಗೂನ್ಗಳು ಮತ್ತು ಮಣ್ಣಿನ ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಪ್ರಕಾರ ಇದು ಕಡಿಮೆ ಕಾಳಜಿಯನ್ನ ಹೊಂದಿದೆ. ಗ್ರೇಟರ್ ಫ್ಲೇಮಿಂಗೋ ಅಭಯಾರಣ್ಯ ಇದನ್ನ ತಮಿಳುನಾಡು ಸರ್ಕಾರವು ರಾಮನಾಥಪುರಂ ಜಿಲ್ಲೆಯ ಧನುಷ್ಕೋಡಿಯಲ್ಲಿ ಈ ಅಭಯಾರಣ್ಯ ಆರಂಭಕ್ಕೆ ಘೋಷಣೆಯನ್ನ ಮಾಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಗ್ರೇಟರ್ ಫ್ಲೇಮಿಂಗೋ ಇದೊಂದು ಗುಲಾಬಿ ಬಣ್ಣದ ಅಲೆದಾಡುವಂತಹ ಒಂದು ಪಕ್ಷಿಯಾಗಿದೆ. IUCN ನಲ್ಲಿ ಇದು ಕಡಿಮೆ ಕಾಳಜಿಯನ್ನ ಹೊಂದಿದೆ. ನೆಕ್ಸ್ಟ್, ಅಸ್ಟಟೈನ್. ಇದು ಒಂದು ವಿಕಿರಣಶೀಲ ಅಂಶವಿರತಕ್ಕಂಥ ಒಂದು ರಾಸಾಯನಿಕ ಧಾತುವಾಗಿದೆ.
ಇದರ ಪರಮಾಣು ಸಂಖ್ಯೆ 85. ಇದು ಪರಮಾಣು ಸಂಖ್ಯೆ 85ರ ಅಪರೂಪದ ಮತ್ತು ಹೆಚ್ಚು ವಿಕಿರಣಶೀಲ ಅಂಶವಾಗಿದೆ. ಇದು ಆವರ್ತಕ ಕೋಷ್ಟಕದಲ್ಲಿ ಹ್ಯಾಲೋಜನ್ ಗುಂಪಿನ ಭಾಗವಾಗಿದೆ. ಹ್ಯಾಲೋಜನ್ ಗುಂಪು 17. ಆ 17ರ ಗುಂಪಿನ ಭಾಗವಾಗಿದೆ ಈ ಅಸ್ಟಟೈನ್. ಇದು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್ ಅನ್ನ ಹೊಂದಿದೆ. ಇತರ ಹ್ಯಾಲೋಜನ್ಗಳಿಗಿಂತ ಭಿನ್ನವಾಗಿದೆ. ಅಸ್ಟಟೈನ್ ಯಾವುದೇ ಸ್ಥಿರ ಐಸೋಟೋಪ್ಗಳನ್ನ ಹೊಂದಿಲ್ಲ. ಅಸ್ಟಟೈನ್ ಕೋಣೆಯ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ಬಹುಶಃ ಗಾಢ ಬಣ್ಣದ ಘನವಸ್ತುವಾಗಿರಬಹುದು. ಇದರ ತೀವ್ರ ವಿಕಿರಣಶೀಲತೆಯಿಂದಾಗಿ ಇದು ಅಯಾನೀಕರಿಸುವ ಗಾಳಿಯಿಂದ ನೀಲಿ ಹೊಳಪನ್ನ ಹೊಂದಿರುತ್ತದೆ. ಇದು ಸ್ವಾಭಾವಿಕವಾಗಿ ಕೊಳೆಯುವ ಉತ್ಪನ್ನವಾಗಿ ಸಂಭವಿಸುತ್ತದೆ. ಇದು ಕಡಿಮೆ ಅರ್ಧ ಜೀವಿತಾವಧಿಯನ್ನ ಹೊಂದಿರುತ್ತದೆ. ಇದು ದ್ರವ್ಯರಾಶಿ ಸಂಖ್ಯೆ 188 ಮತ್ತು 190ರಿಂದ 229 ವರೆಗಿನ 41 ತಿಳಿದಿರುವ ಐಸೋಟೋಪ್ಗಳನ್ನ ಹೊಂದಿದ್ದು ಇವೆಲ್ಲವೂ ವಿಕಿರಣಶೀಲವಾಗಿವೆ. 188 ಅಸ್ಟಟೈನ್ ಪ್ರೋಟಾನ್ ಅನ್ನು ಹೊರಸೂಸಿದಾಗ ಅದು 187 ಪೊಲೋನಿಯಂ ಐಸೋಟೋಪ್ ಆಗುತ್ತದೆ. ಇದು ಕೇವಲ 1.4 ಮಿಲಿಸೆಕೆಂಡುಗಳ ಅರ್ಧ ಜೀವಿತಾವಧಿಯನ್ನ ಹೊಂದಿರುತ್ತದೆ. ನಂತರ 187 ಪೊಲೋನಿಯಂ ಐಸೋಟೋಪ್ ಅಲ್ಫಾ ಕೊಳುವಿಕೆಯ ಮೂಲಕ 183 ಲಿಡ್ ಆಗಿ ಕೊಳೆಯುತ್ತದೆ. ಹೀಗೆ ಸ್ಥಿರವಾದ ನ್ಯೂಕ್ಲಿಯಸ್ ಅನ್ನ ತಲುಪುವವರೆಗೂ ಇದು ಕೊಳೆಯುತ್ತದೆ. ಇದು ಅಯೋಡಿನ್ ಅನ್ನ ಹೋಲುವ ಸಂಯುಕ್ತಗಳನ್ನ ರೂಪಿಸುವ ಸಾಧ್ಯತೆ ಇದೆ, ಆದರೆ ಹೆಚ್ಚು ಲೋಹೀಯ ಗುಣಲಕ್ಷಣಗಳನ್ನ ಪ್ರದರ್ಶಿಸುತ್ತದೆ. ಅಸ್ಟಟೈನ್ನ ರಾಸಾಯನಿಕ ಗುಣಲಕ್ಷಣಗಳು ಅಯೋಡಿನ್ನ ಗುಣಲಕ್ಷಣಗಳನ್ನ ಹೋಲುತ್ತವೆ. ಅಸ್ಟಟೈನ್ ಇದನ್ನು ಮುಖ್ಯವಾಗಿ ಸಂಶೋಧನೆಗೆ ಬಳಸಲಾಗುತ್ತದೆ. ಇದನ್ನ ವಿಕಿರಣಶೀಲ ಟ್ರೇಸರ್ ಆಗಿ ಮತ್ತು ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಇತ್ತೀಚೆಗೆ ಫಿನ್ಲೆಂಡ್ನ ಜೈವಾಸ್ಕೈಲಾ ವಿಶ್ವವಿದ್ಯಾಲಯದ ಸಂಶೋಧಕರ ನೇತೃತ್ವದ ಅಂತಾರಾಷ್ಟ್ರೀಯ ಸಹಯೋಗವು ಅತ್ಯಂತ ಭಾರವಾದ ಪ್ರೋಟಾನ್ ಹೊರಸೂಸುವ 188 ಅಸ್ಟಟೈನ್ ಐಸೋಟೋಪ್ನ ಅರ್ಧ ಜೀವಿತಾವಧಿಯನ್ನ ಪತ್ತೆ ಹಚ್ಚಿ ಅಳತೆ ಮಾಡಿದೆ. ಆದ್ದರಿಂದ ಈ ಅಸ್ಟಟೈನ್ ಸುದ್ದಿಯಲ್ಲಿದೆ. ಅಸ್ಟಟೈನ್ ಇದು ಒಂದು ವಿಕಿರಣಶೀಲ ಧಾತುವಾಗಿದೆ. ಇದರ ಪರಮಾಣು ಸಂಖ್ಯೆ 85. ಇದು ಹ್ಯಾಲೋಜನ್ ಗುಂಪಿನ ಒಂದು ಧಾತುವಾಗಿದೆ. ಇದು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅನ್ನ ಒಳಗೊಂಡಿದೆ. ಇದನ್ನ ಅಯೋಡಿನ್ನ ಗುಣಲಕ್ಷಣಗಳನ್ನ ಹೆಚ್ಚಾಗಿ ಹೋಲುತ್ತದೆ. ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆಗೆ ಈ ಅಸ್ಟಟೈನ್ ಅನ್ನ ಬಳಸಲಾಗುತ್ತದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ PMEGP, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಬರುವ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ 8,794 ಫಲಾನುಭವಿಗಳಿಗೆ 300 ಕೋಟಿ ರೂಪಾಯಿಗಳ ಮಾರ್ಜಿನ್ ಮನಿ ಸಬ್ಸಿಡಿಯನ್ನ ವಿತರಿಸಿದೆ. MSME, ಮಿನಿಸ್ಟರಿ ಆಫ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, KVIC, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದು ತನ್ನ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನ ವಿತರಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದನ್ನ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಡಿಯಲ್ಲಿ ಮಾಡಲಾಗಿದೆ. PMEGP ಎಂಬುದು ಗ್ರಾಮೀಣ ಮತ್ತು ನಗರ ಕೃಷಿಯೇತರ ವಲಯಗಳಲ್ಲಿ ಸೂಕ್ಷ್ಮ ಉದ್ಯಮಗಳನ್ನ ಬೆಂಬಲಿಸುವ ಮೂಲಕ ಉದ್ಯೋಗಗಳನ್ನ ಸೃಷ್ಟಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದನ್ನ ಯಾವಾಗ ಆರಂಭಿಸಲಾಗಿದೆ? ಇದನ್ನ ಆಗಸ್ಟ್ 2008ರಲ್ಲಿ ಆರಂಭಿಸಲಾಗಿದೆ. ಇದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ನಿರ್ವಹಿಸುವ ಕ್ರೆಡಿಟ್ ಸಂಬಂಧಿತ ಸಬ್ಸಿಡಿ ಯೋಜನೆಯಾಗಿದೆ. ಇಲ್ಲಿ ಸಾಲವನ್ನ ನೀಡಿರ್ತಾರ ಉದ್ಯೋಗಗಳನ್ನ ಕೈಗೊಳ್ಳಕ್ಕ, ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಸಬ್ಸಿಡಿಯಾಗಿ ನೀಡ್ತಾರ, ಅದಕ್ಕೆ ಸಂಬಂಧಪಟ್ಟ ಯೋಜನೆಯಾಗಿದೆ. PMEGP, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಇದನ್ನ ಆಗಸ್ಟ್ 2008ರಲ್ಲಿ ಆರಂಭಿಸಲಾಗಿದೆ. ನೆಕ್ಸ್ಟ್, ಡಿಪ್ತೀರಿಯಾ ಇದು ಒಂದು ರೋಗ.
ಬ್ಯಾಕ್ಟೀರಿಯಾ ಸೋಂಕಾಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಉಸಿರಾಟದ ಪ್ರದೇಶವನ್ನ ಆಕ್ರಮಿಸಿ ದೇಹದಾದ್ಯಂತ ಹರಡುತ್ತದೆ. ಇದು ವಿಷವನ್ನ ಉತ್ಪಾದಿಸುವ ಕೊರಿನೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಎಂಬ ಬ್ಯಾಕ್ಟೀರಿಯಾದ ತಳಿಗಳಿಂದ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಕೆಮ್ಮು ಅಥವಾ ಸೀನುವಂತಹ ಉಸಿರಾಟದ ಹನಿಗಳ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಹುದು. ಸೋಂಕಿತ ತೆರೆದ ಹುಣ್ಣುಗಳು ಅಥವಾ ಹುಣ್ಣುಗಳನ್ನ ಮುಟ್ಟುವುದರಿಂದಲೂ ಜನರು ಅನಾರೋಗ್ಯಕ್ಕೆ ಒಳಗಾಗಬಹುದು. ಇದು ಚರ್ಮಕ್ಕೂ ಸೋಂಕು ತಗುಲಿ ತೆರೆದ ಹುಣ್ಣುಗಳಿಗೆ ಕಾರಣವಾಗಬಹುದು. ಡಿಪ್ತೀರಿಯಾ ಚರ್ಮದ ಸೋಂಕುಗಳು ವಿರಳವಾಗಿ ಗಂಭೀರ ಕಾಯಿಲೆಗೆ ಕಾರಣವಾಗುತ್ತವೆ. ಗಂಟಲು ನೋವು, ಜ್ವರ, ಊದಿಕೊಂಡ ಕುತ್ತಿಗೆ ಗ್ರಂಥಿಗಳು ಡಿಪ್ತೀರಿಯಾದ ಲಕ್ಷಣಗಳಾಗಿವೆ. ಇದು ಮೂಗು, ಟಾನ್ಸಿಲ್ ಮತ್ತು ಗಂಟಲಿನ ಅಂಗಾಂಶಗಳನ್ನ ಆವರಿಸುತ್ತದೆ. ಇದರಿಂದಾಗಿ ಉಸಿರಾಡಲು ಮತ್ತು ನುಂಗಲು ಕಷ್ಟವಾಗುತ್ತದೆ. ಡಿಪ್ತೀರಿಯಾ ಆಂಟಿಟಾಕ್ಸಿನ್ ನೊಂದಿಗೆ ಅನ್ಬೌಂಡ್ ಟಾಕ್ಸಿನ್ ಅನ್ನ ಇದು ತಟಸ್ಥಗೊಳಿಸುತ್ತದೆ. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಯಲು ಪ್ರತಿಜೀವಕಗಳನ್ನ ನೀಡುವುದು. ಮುಂದುವರೆದ ಹಂತಗಳಲ್ಲಿ ಬ್ಯಾಕ್ಟೀರಿಯಾದ ಸೋಂಕು ಹೃದಯ, ಮೂತ್ರಪಿಂಡಗಳು ಮತ್ತು ನರಮಂಡಲವನ್ನ ಹಾನಿಗೊಳಿಸುತ್ತದೆ. ಡಿಪ್ತೀರಿಯಾ ಇದು ಕೊರಿನೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಎಂಬ ಬ್ಯಾಕ್ಟೀರಿಯಾ ತಳಿಗಳಿಂದ ಬರುವಂತಹ ಒಂದು ಸೋಂಕಾಗಿದೆ. ಇದು ಉಸಿರಾಟದ ಪ್ರದೇಶವನ್ನ ಆಕ್ರಮಿಸಿ ದೇಹದಾದ್ಯಂತ ಹರಡುತ್ತದೆ. ಕೆಮ್ಮು, ಸೀನಿನ ಮೂಲಕ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಹುದು ಅಥವಾ ಹುಣ್ಣುಗಳಾಗಿರ್ತಾವ ಅವುಗಳನ್ನ ಮುಟ್ಟುವುದರಿಂದ ಕೂಡ ಅದು ಹರಡುತ್ತೈತಿ. ಇದರಲ್ಲಿ ಗಂಟಲು ನೋವು, ಜ್ವರ, ಊದಿಕೊಂಡ ಕುತ್ತಿಗೆ ಗ್ರಂಥಿಗಳು ಡಿಪ್ತೀರಿಯಾದ ಲಕ್ಷಣಗಳಾಗಿವೆ. ಇದು ಮೂಗು, ಟಾನ್ಸಿಲ್ ಮತ್ತು ಗಂಟಲಿನ ಅಂಗಾಂಶಗಳನ್ನ ಆವರಿಸಿರುತ್ತದೆ. ಇದರಿಂದ ನುಂಗಲು, ಉಸಿರಾಡಲು ಕಷ್ಟವಾಗುತ್ತದೆ. ಇದಕ್ಕೆ ಪ್ರತಿಜೀವಕಗಳನ್ನ ನೀಡುವುದು, ಆಂಟಿಬಯೋಟಿಕ್ಸ್ ನೀಡುವುದು, ಆಮೇಲೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಇದನ್ನ ತಡೆಯಬಹುದು. ಆದರೆ ಇದು ಮುಂದುವರೆದ ಹಂತಗಳಲ್ಲಿ ಹೆಚ್ಚಿಗೆ ಆಗಿತ್ತಪ್ಪ ಅಂತಂದ್ರೆ ಹೃದಯ, ಮೂತ್ರಪಿಂಡಗಳು ಮತ್ತು ನರಮಂಡಲವನ್ನ ಹಾನಿಗೊಳಿಸುತ್ತವೆ. ಇದು ಇವಾಗ ಯಾಕೆ ಸುದ್ದಿಯಲ್ಲಿದೆ? ಹೊಸ ಸಂಶೋಧನೆಯ ಪ್ರಕಾರ 70 ವರ್ಷಗಳಲ್ಲಿ ಪಶ್ಚಿಮ ಯುರೋಪನ್ನ ಅಪ್ಪಳಿಸಿದ ಅತಿ ದೊಡ್ಡ ಡಿಪ್ತೀರಿಯಾ ಏಕಾಏಕಿ 2022ರಿಂದ ವಲಸಿಗರು ಮತ್ತು ನಿರಾಶ್ರಿತರಂತಹ ದುರ್ಬಲ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಮೊದಲು ಪಶ್ಚಿಮ ಯುರೋಪ್ಗೆ ಅಲ್ಲಿ ಜಾಸ್ತಿ ಇತ್ತು ಇದು ಡಿಪ್ತೀರಿಯಾ. ಇವಾಗ ವಲಸಿಗರಿಗೆ ಮತ್ತು ನಿರಾಶ್ರಿತ ದುರ್ಬಲ ಜನರ ಮೇಲೆ ಈ ಡಿಪ್ತೀರಿಯಾ ಪರಿಣಾಮವನ್ನ ಬೀರುತ್ತಿದೆ. ಡಿಪ್ತೀರಿಯಾ ರೋಗ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ? ಕೊರಿನೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾದಿಂದ ಉಂಟಾಗುತ್ತದೆ. ಇದೊಂದು ಬ್ಯಾಕ್ಟೀರಿಯಾ ಸೋಂಕಾಗಿದೆ. ನೆಕ್ಸ್ಟ್, ಸಿಕೇರ್ಸ್ ಆವೃತ್ತಿ 2.0 ಪೋರ್ಟಲ್. ಕಲ್ಲಿದ್ದಲು ಸಚಿವಾಲಯವು ಇತ್ತೀಚೆಗೆ ಕಲ್ಲಿದ್ದಲು ಗಣಿ ಭವಿಷ್ಯದ ನಿಧಿ ಸಂಸ್ಥೆಯ ಹೊಸ ಪೋರ್ಟಲ್ ಸಿಕೇರ್ಸ್ ಆವೃತ್ತಿ 2.0 ಅನ್ನ ಆರಂಭಿಸಿತು. CMPFO ಕೋಲ್ ಮೈನ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಬಲದೊಂದಿಗೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಭಿವೃದ್ಧಿಪಡಿಸಿದೆ. CDAC ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕಲ್ಲಿದ್ದಲು ವಲಯದ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಮತ್ತು ಪಿಂಚಣಿ ಸೇವೆಗಳಲ್ಲಿ ಈ ಪೋರ್ಟಲ್ ದಕ್ಷತೆ ಮತ್ತು ಪಾರದರ್ಶಕತೆಯನ್ನ ಸುಧಾರಿಸುತ್ತದೆ. ಇದು ಕ್ಲೈಮ್ಗಳ ನೈಜ ಸಮಯದ ಟ್ರ್ಯಾಕಿಂಗ್, ಸ್ವಯಂಚಾಲಿತ ಲೆಡ್ಜರ್ ನವೀಕರಣಗಳು ಮತ್ತು ಕಾರ್ಮಿಕರ ಖಾತೆಗಳಿಗೆ ನೇರ ವರ್ಗಾವಣೆಯನ್ನು ಸಕ್ರಿಯಗೊಳಿಸುತ್ತದೆ. ಸಿಕೇರ್ಸ್ ಆವೃತ್ತಿ 2.0 ಪೋರ್ಟಲ್ ಇದನ್ನ ಕಲ್ಲಿದ್ದಲು ಸಚಿವಾಲಯ ಆರಂಭಿಸಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಬಲದೊಂದಿಗೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಕಲ್ಲಿದ್ದಲು ವಲಯದ ಕಾರ್ಮಿಕರಿಗೆ ಭವಿಷ್ಯದ ನಿಧಿ ಮತ್ತು ಪಿಂಚಣಿ ಸೇವೆಗಳಲ್ಲಿ ಈ ಪೋರ್ಟಲ್ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ.
ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.